ಕಾಸ್ಮಿಕ್ ಎನರ್ಜಿಯನ್ನು ತಗೊಳ್ಳೋದಕ್ಕಾಗಿ ಈ ರೀತಿಯ ಒಂದು ವಿಧಾನ ಅವರು ಧ್ಯಾನ, ಈ ರೀತಿಯ ಒಂದು ಧ್ಯಾನ ಮಾಡ್ತಾ ಇದ್ರು. ಇಲ್ಲಿ ಇಷ್ಟಲಿಂಗ ಪೂಜೆ ಅಂದ್ರೆ ಅವರ ಒಂದು ಧ್ಯಾನದ ವಿಧಾನ, ಧ್ಯಾನದ ಒಂದು ಪದ್ಧತಿ ಅದು. ಹೀಗೆ ಯಾವಾಗ ದೃಷ್ಟಿ ನರಗಳ ಮೂಲಕ ಆ ಎನರ್ಜಿ ಅನ್ನೋದು ಈ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ನಾವು, ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಆ ಪೀನಿಯಲ್ ಗ್ಲ್ಯಾಂಡ್ಗೆ ಸಪ್ಲೈ ಆಗ್ತಾ ಹೋಗ್ತು. ಪೀನಿಯಲ್ ಗ್ಲ್ಯಾಂಡ್ ಅಂತಂದ್ರೆ ಇಡೀ ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಇನ್ನೊಂದು ಯಾವಾಗ ಆ ಪೀನಿಯಲ್ ಗ್ಲ್ಯಾಂಡ್ಗೆ ಈ ಎಲೆಕ್ಟ್ರಾನ್ಸ್ಗಳು ಹೋದ್ಮೇಲೆ ಅಲ್ಲಿ ಏನಾಗ್ತದೆ ಅಂದ್ರೆ ಮೆಲ್ಟಾನ್ ಅಂತಕ್ಕಂಥ ಒಂದು ದ್ರವ ಅಲ್ಲಿ ಉತ್ಪತ್ತಿ ಆಗ್ತದೆ. ಸೊ ನೋಡಿ, ಮೆಲ್ಟಾನ್ ಅಂತಕ್ಕಂಥದ್ದು ಈಗೆಲ್ಲ ಒಂದು ನರ ರೋಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನಪ್ಪಾ ಅಂದ್ರೆ ನರಗಳ ಒಂದು ದೌರ್ಬಲ್ಯಕ್ಕಾಗಿ ಆ ಟ್ಯಾಬ್ಲೆಟ್ಸ್ನ ನಾವು ಒಂದು ಈಗ ಹೊರಗಡೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಬಟ್ ನೋಡಿ, ಇಲ್ಲಿ ನಮ್ಮ ದೇಹ ಅಂತಕ್ಕಂಥದ್ದು ಅಂತ ಒಂದು ಮೆಲ್ಟಾನ ನಮ್ಮಲ್ಲೇ ತಯಾರಾಗ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಅನ್ನೋದು ನಮ್ಮ ದೇಹಕ್ಕಿದೆ. ಅಂತ ಒಂದು ಮೆಲ್ಟಾನ್ನ ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಇಲ್ಲಿ ಉತ್ಪತ್ತಿ ಮಾಡ್ತದೆ. ಯಾವಾಗ ಮೆಲ್ಟಾನ್ ಅಂತಕ್ಕಂಥದ್ದು ಪೀನಿಯಲ್ ಗ್ಲ್ಯಾಂಡ್ ನಿಂದ ಉತ್ಪತ್ತಿ ಆದ್ಮೇಲೆ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡ್ತದೆ ಅಂದ್ರೆ ಅದನ್ನ ಪಿಟ್ಯೂಟರಿ ಗ್ರಂಥಿಗೆ ಕಳಿಸ್ತದೆ. ಆಮೇಲೆ ಅಲ್ಲಿಂದ ಆ ಪಿಟ್ಯೂಟರಿ ಗ್ರಂಥಿ ಇಡೀ ನಮ್ಮ ದೇಹದ ಎಲ್ಲ ನರನಾಡಿಗಳಿಗೆ ಅದು ಸಪ್ಲೈ ಮಾಡ್ತಾ ಹೋಗ್ತದೆ. ಈ ರೀತಿ ಯಾವಾಗ ಬಸವಣ್ಣನವರು ಈ ರೀತಿ ಕಾಸ್ಮಿಕ್ ಎನರ್ಜಿನ ತಗೊಳ್ತಾ ಹೋಗ್ತಾ ಇದ್ರು, ಅದು ಅವರು ಧ್ಯಾನ ಪದ್ಧತಿ, ಸದಾ ಧ್ಯಾನಾಸಕ್ತರಾಗ್ತಾ ಇದ್ರು ಅವರು. ಬಟ್ ನಾವು ತಿಳ್ಕೊಂಡಿರೋದು ಬೇರೆನೇ ಆಗ್ಬಿಟ್ಟಿದೆ. ಜನಸಾಮಾನ್ಯರು ತಿಳ್ಕೊಂಡಿರ್ತಕ್ಕಂಥದ್ದು ವಿಭೂತಿ ಹಚ್ಚೋದು, ಕುಂಕುಮ ಹಚ್ಚೋದು, ಉದಬತ್ತಿಗಳಿಗೋದು ಆಯ್ತು ಬಸವಣ್ಣನವ್ರದ ಒಂದು ಇದು ಅಂತ ನಾವು ತಿಳ್ಕೊಂಡ್ಬಿಟ್ವಿ. ಬಟ್ ಅವರು ಈ ರೀತಿಯ ಒಂದು ಧ್ಯಾನ ಪೂಜೆನೆ ಅವ್ರು ಮಾಡ್ತಾ ಇರೋದು ಇಡೀ ಜಗತ್ತಿಗೆ. ಕೆಲವೊಂದು ಅದೇ ನಾವು ಹೇಳಿದ್ನಲ್ಲ, ಇಲ್ಲಿ ನಿಗೂಢ ಅರ್ಥಗಳಿದಾವೆ ಮಾಸ್ಟರ್ಸ್, ಅದನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ತುಂಬಾನೇ ಇದೆ. ಇಲ್ಲಿ ನಾವೆಲ್ಲ ಪಿರಮಿಡ್ ಒಂದಿದ್ರಲ್ಲಿ ಇಲ್ಲಿ ಕಾಸ್ಮಿಕ್ ಎನರ್ಜಿನ ತಗೊಳ್ಳಿಕ್ಕೆ ಬಸವಣ್ಣನವರು ಲಿಂಗವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಪತ್ರಿಗಿ ಸರ್ ಪಿರಮಿಡ್ಗಳನ್ನ ನಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳಿದ್ದಾರೆ.